ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಆ, ಇವತ್ತು ಮಂಗಳವಾರ. ಕ್ಲೈಮೇಟ್ ತುಂಬ ಚೇಂಜ್ ಇದೆ, ಮಳೆ ಬರೋ ರೀತಿ ಇದೆ. ಆ, ಹಾಗೆ ಊಟ ಮಾಡಿ ಸ್ವಲ್ಪ ಕೂತ್ಕೊಂಡಿದ್ದೀನಿ, ಯಾಕೆಂದರೆ ಕಸ್ಟಮರ್ ಇಲ್ಲ. ಹಾಗೆ ನನಗೆ ಇವತ್ತು ತುಂಬಾ ಬೇಸರ ಬೆಳಿಗ್ಗೆಯಿಂದ. ಯಾಕೆಂದರೆ ನಾನು ಬೆಳಿಗ್ಗೆ ಒಂದು 6 o'clock ಇಲ್ಲಾಂದರೆ 7 o'clock ಶಾಪ್ ಓಪನ್ ಮಾಡಿ ರಾತ್ರಿ 10 ಗಂಟೆ ತನಕ ಇರ್ತೀನಿ. ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಾ ಇರ್ತೀನಿ. ಅಂಥದ್ರಲ್ಲಿ ನಾನಿವತ್ತು 1,000 ರೂಪಾಯಿ ಲಾಸ್ ಮಾಡಿಕೊಂಡು ಕೂತಿದ್ದೀನಿ. ಇಲ್ಲ, ಈ ವಾರ ನನಗೆ ತುಂಬಾ ಹಾಗೆ ಹೀಗೆ ಅಂತ ಲಾಸ್ ಆಗ್ತಾಯಿದೆ. ಯಾಕೆಂದರೆ ಎಣ್ಣೆ ಎಲ್ಲ ಜಾಸ್ತಿ ಆಗಿದೆ. ನಾನು ಅದನ್ನು ನೋಡೇ ಇಲ್ಲ, ರೇಟು ಎಲ್ಲ 100 ರುಪೀಸ್ಗೆ ಕೊಟ್ಟಿದ್ದೀನಿ. ನಾನೇ ಪರ್ಚೇಸ್ ಮಾಡಿರೋದು 113 ರೂಪಾಯಿಗೆ. ನಾನೆಲ್ಲ 100 ರುಪೀಸಿಗೆ ಕೊಟ್ಟಿದ್ದೀನಿ. ಟೋಟಲಿ 450 ಲಾಸ್ ಮಾಡಿಕೊಂಡೆ. ಇರಲಿ ಅಂತ ನೆಕ್ಸ್ಟ್ ವೀಕು ಬಿಲ್ ನೋಡಿದೆ, ಬಟ್ MRP ನೋಡಿಲ್ಲಾಗಿದೆ. 140 ಇತ್ತು. 117 ರೂಪಾಯಿ ನನಗೆ ಹಾಕಿದ್ದಾರೆ. 118 ರೂಪಾಯಿಗೆ ಎಲ್ಲ ಕೊಟ್ಟಿದ್ದೀನಿ. ಸಿರ್ಫ್ ಅಂದರೆ ಓನ್ಲಿ 1 ರೂಪೀಸ್ ಇಟ್ಕೊಂಡು ಆಯಿಲ್ ಕೊಟ್ಟಿದ್ದೀನಿ, ಫಾರ್ಮುಲಿನ್. ಈ ನಡುವೆ ಇಲ್ಲ, ಇರಲಿ, ಏನೋ ಆಯಿತು ಅಂತ ಸುಧಾರಿಸ್ಕೊತಾ ಇದ್ದೆ. ಅದೇ ಮನಸ್ಸಲ್ಲಿ ಕೊರಗ್ತಾ ಇತ್ತು, ಅಯ್ಯೋ ದೇವ್ರೆ ಇಷ್ಟ ಆಯ್ತಲ್ಲ ಅಂತ. ಹಾಗೆ ಇವತ್ತು ನಾಡ್ದುದಿಂದ ನವರಾತ್ರಿ ಸ್ಟಾರ್ಟ್ ಅಲ್ಲ, ನನಗೆ ಒಂದು ದೀಪ ಬೇಕಿತ್ತು. ಆಲ್ರೆಡಿ ಇದೆ ದೀಪ, ಅಷ್ಟು ಇದಿಲ್ಲ. ಫೇಸ್ಬುಕ್ಕಲ್ಲಿ ನಾನೊಂದು ದೀಪ ನೋಡಿದೆ. ನಾನು ಈ ಮೊದಲೇ ಒಂದು 2-3 ಸಲ ಮೋಸ ಹೋಗಿದ್ದೆ. ಆದರೂ ಸಹಿತ ನಾನು ಮತ್ತೆ ಆರ್ಡರ್ ಮಾಡಿದೆ. ಇಲ್ಲೇ ಇದೆ ನೋಡಿ, ನನ್ನ ಕೈಯಲ್ಲೇ ಇದೆ, ಬಾಕ್ಸು ಇದೆ, ಆರ್ಡರ್ ಮಾಡಿರುವಂಥದ್ದು. ಅದು ಒಂದು ದೀಪ, ಅದು ಅಡ್ಜಸ್ಟ್ಮೆಂಟು. ಇವಾಗಲೇ ನಿಮ್ಗೆ ಗೊತ್ತಿರ್ಬೋದು ಏನಂತ. ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಹೀಗೆ ತಿರ್ಸಿಬಿಟ್ರೆ ಅದು ಬತ್ತಿ ಮೇನ್ ಬರುತ್ತೆ, ಆ ಥರ ಎಲ್ಲ ತೋರಿಸ್ತಾಯಿದ್ರು. ನಾನು ಓಕೆ ಅಂತ ಆರ್ಡ್ರ್ ಮಾಡಿದೆ. ಹಿತ್ತಾಳೆದು ಇತ್ತಲ್ಲ, ಅದಕ್ಕೆ 999 ರುಪೀಸ್. ಇಷ್ಟೆಲ್ಲ ಆಯಿತು, ಆರ್ಡರ್ ಮಾಡಿದೆ. ಆರ್ಡರ್ ಸಹಿತ ಬಂತು, ಬಟ್ ನಾನೆಲ್ಲ ಮೆಸೇಜು ನೋಡಲಿಲ್ಲಾಗಿದೆ ಅದರಲ್ಲಿ. ಮುಂದೆ ಹೋಗಿ ಮೆಸೇಜ್ ನೋಡಿದ್ರೆ ಗೊತ್ತಾಯಿತು ಇದೊಂದು ಮೋಸ ಅಂತ. ಯಾಕಿಲ್ಲ ಫ್ರೆಂಡ್ಸ್, ಇದು ನಾನು ಓಪನ್ ಮಾಡೋದು ನೋಡಿದಾಗ ತುಂಬಾ ಶಾಕ್ ಆಯಿತು. ಬಟ್ ಇದನ್ನು ಫ್ಲಿಪ್ಕಾರ್ಟ್ನವರೇ ನಮಗೆ ತಂದುಕೊಟ್ಟಿರೋದು. ಬಟ್ ಫ್ಲಿಪ್ಕಾರ್ಟಿಗೆ ನಾವು ಕಂಪ್ಲೇಂಟ್ ಮಾಡೋಂಗಿಲ್ಲಂತೆ, ಗೊತ್ತಿಲ್ಲ. ನಾವು ಫೇಸ್ಬುಕ್ಕಲ್ಲಿ ಆರ್ಡರ್ ಮಾಡಿರೋದಕ್ಕೆ ರಿಟರ್ನ್ ಏನೂ ಸಹಿತ ಇರೋದಿಲ್ಲ. ಈ ಥರ ಚೀಟಿಂಗ್ ಮಾಡ್ತಾರೆ. ಆದರೂ ನಾವು ಒಂದೊಂದು ಸಲ ಎಷ್ಟು ಅಂದರೆ ಕಣ್ಣಿದ್ದು ಕುರುಡರ ರೀತಿ ಬಿಹೇವ್ ಮಾಡ್ತೀವಿ. ಅದರಲ್ಲಿ ಎಕ್ಸಾಂಪಲ್ ನಾನೇ. ಯಾಕೆಂದರೆ 1 ಟೈಮ್ ಸಾರಿ ಬಂತು, ಹರಿದಿರೋದು ಅಂದರೆ ಡ್ಯಾಮೇಜ್ ಆಗಿರುವಂಥ ಸಾರಿ ಬಂತು. ಇನ್ನೊಂದು ಸಲ ನಾನು ಸಾರಿನ ಆರ್ಡ್ರ್ ಮಾಡಿದ್ರೆ ಒಂದು ಚೂಡಿದಾರ್ ಪೀಸ್, ಅಂದರೆ ಸಿಂಪಲ್ ಆಗಿರುವಂಥ ಒಂದು ಚೂಡಿದಾರ್ ಪೀಸ್ ಕಳಿಸಿದ್ದಾರೆ. 2-3 ಟೈಮ್ಸ್ ಮೋಸ ಹೋಗಿದ್ದೀನಿ. ಆದ್ರೂ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಆ ದೀಪನ ಆರ್ಡ್ರ್ ಮಾಡಿದ್ದೀನಿ ನವರಾತ್ರಿ ಸಲುವಾಗಿ. ಎಷ್ಟು ಬೇಜಾರಾಯಿತು ಅಂದರೆ ಇವತ್ತು ನೋಡಿ, ಇದು ಬಾಕ್ಸ್ ಬಂದಿರೋದು ನನಗೆ. ಓಕೆ, ಇದರಲ್ಲಿ ನಾನು 999 ರುಪೀಸ್ಗೆ ಆರ್ಡರ್ ಮಾಡಿರೋದು. 999 ರುಪೀಸ್ಗೆ ಅದು ದೀಪ ಇರುತ್ತೆ, ಅದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಈಗ ಆಲ್ರೆಡಿ ನೀವೆಲ್ಲ ನೋಡಿರ್ಬೋದು ಫೇಸ್ಬುಕ್ಕಲ್ಲಿ ಡೈಲಿ ಅಡ್ವರ್ಟೈಸ್ ಆ ಥರ ಇದೆ. ನನಗೆ ಬಂದಿರೋದು ಇವತ್ತು ಬೆಳಿಗ್ಗೆ ಎಷ್ಟು ಶಾಕ್ ಆಯಿತು ಅಂದರೆ ನೋಡಿ, ನನಗೆ ಬಂದಿರೋದು ಇದು 2. ಆಲ್ರೆಡಿ ನಾನು 100 ರುಪೀಸ್ಗೆ 12 ತೊಗೊಂಡು ಮನೇಲಿಟ್ಟಿದ್ದೀನಿ, ಯಾವಾಗಾದರೂ ದೇವ್ರ ಕಾರ್ಯಕ್ರಮಕ್ಕಾಗತ್ತೆ ಅಂತ. ಇವಾಗ ಇದು ನನಗೆ 999 ರುಪೀಸ್ಗೆ ಇದು 2 ಬಂದಿದೆ ನೋಡಿ. ಅಷ್ಟು ಬೇಜಾರಾಯಿತು ಅಂದರೆ ನಾನು ದೇವರಲ್ಲಿ ದೇವರೇ ನೀನು ಅವ್ರಿಗೆ ನೀನೇ ಪ್ರತಿಫಲ ತೋರಿಸ್ಬೇಕು. ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟು ದುಡಿತೀವಿ, ಅದರಿಂದ ನಾವೇನೋ ಒಂದು ತೊಗೊಳ್ಳುವ ಅಂತ ಅಷ್ಟು ಖುಷಿಯಿಂದ ತೊಗೊಳ್ತೀವಿ. ಆದರೆ ಇವರು ಇಷ್ಟು ಮೋಸ ಮಾಡ್ತಾರೆ ಅಂತ ಫ್ರೆಂಡ್ಸ್ ತುಂಬ ಬೇಜಾರಾಯಿತು. ಯಾಕೆಂದರೆ ಇವ್ರಿಗೆ ಕೆಲಸ ಮಾಡಿ ತಿನ್ನೋಕೇನು ಈ ರೀತಿ ಮೋಸ ಮಾಡಿ ಎಷ್ಟು ಜನ ದುಡ್ಡು ತಿಂದು ಎಷ್ಟು ಇದು ಮಾಡ್ತಾರೆ ಅಲ್ವಾ. ತುಂಬಾ ಬೇಜಾರಾಯಿತು. ಯಾಕೆಂದರೆ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡೋದೇ ಮೊದಲನೇ ತಪ್ಪು. ಕರೆ ಹೇಳಬೇಕಂತ ಹೇಳಿದ್ರೆ ಕರೆ, ಪ್ಲೀಸ್, ನಮ್ಮ ಆಡು ಮಾತಲ್ಲಿ ಹೇಳಿರೋದು ನಾನು. ಕರೆ ಅಂದರೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ನಾವು ಶಾಪಿಗೆ ಹೋಗಿ ತೊಗೊಂಡು ಬರ್ಬೋದು, ಬೇಕಾದ ರೀತಿ ಇರುತ್ತೆ, ನಮಗೆ ರೇಟು ಸಹಿತ ಓಕೆ ಅನಿಸುತ್ತೆ. ಆದರೆ ಇದು ಒಂದು ನನ್ನ ಪರಿಸ್ಥಿತಿ. ಎಕ್ಸಾಂಪಲ್, ನಾನು ಬೆಳಿಗ್ಗೆ ಬಂದು ರಾತ್ರಿ ಹೋಗೋದು, ನನಗೆ ಟೈಮ್ ಇರೋದಿಲ್ಲ ಅನ್ನೋ ಸಲುವಾಗಿ ಯಾವಾಗಾದರೂ ಒಮ್ಮೆ ಈ ಥರ ಪರ್ಚೇಸ್ ಮಾಡಿದ್ರೆ ನಮ್ಗೆ ಈ ರೀತಿ ಮೋಸ ಮಾಡಿರ್ತಾರೆ. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ನಾನಿವಾಗ ನನ್ನ ಮಗಳಿಗೆ
ಕೈ ಮುಗಿದ್ಬಿಟ್ಟೆ. ದುರ್ಗಾದೇವಿ ಪೂಜೆ ಮಾಡೋದು ನಾಡ್ದು, ಅದನ್ನು ನಾನು ಇವತ್ತು ತುಂಬ ಸಲ ದುರ್ಗಾದೇವಿಗೆ ಹೇಳಿಬಿಟ್ಟೆ, ದೇವರೇ ನೀನೇ ತೋರಿಸ್ಬಿಡು. ಯಾಕೆಂತ ಹೇಳಿದ್ರೆ ಈ ರೀತಿ ಮೋಸ ಮಾಡೋದಾ? 999 ಆಲ್ಮೋಸ್ಟ್ 1000 ರುಪೀಸ್ಗೆ, 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ. ಆ 1000 ರೂಪಾಯಿ ವ್ಯಾಲ್ಯೂ ಎಲ್ಲಿದೆ? ಇದಕ್ಕೆ ವ್ಯಾಲ್ಯೂ ಇದೆಯಾ? ಹಾಂ, ನಾನು ಇದನ್ನೇ 100 ರುಪೀಸ್ಗೆ 1 ಡಜನ್ ಫ್ಲಿಪ್ಕಾರ್ಟ್ ಅಲ್ಲಿ ತೊಗೊಂಡಿದ್ದೀನಿ ಆಲ್ರೆಡಿ. ತುಂಬಾ ಬೇಜಾರಾಯಿತು. ಯಾಕಂತ ಹೇಳಿದ್ರೆ ನಾವು ಒಂದೊಂದು ಸಲ ನಾವು ಎಷ್ಟೇ ಜಾಗೃತರಿದ್ದರೂ, ಎಷ್ಟೇ ಎಜುಕೇಟೆಡ್ಡು, ಎಷ್ಟೇ ಶಾಣರಿದ್ದರೂ, ಅಂದರೆ ಚುರುಕು ಅಂತಾರಲ್ಲ, ಆ್ಯಕ್ಟಿವ್ ಇದ್ರೂ ಒಂದೊಂದು ಸಲ ಈ ರೀತಿ ಮೋಸ ಹೋಗ್ತೀವಿ. ಪ್ಲೀಸ್ ಫ್ರೆಂಡ್ಸ್, ಯಾರು ಈ ರೀತಿ ಫೇಸ್ಬುಕ್ಕಲ್ಲಿ ಮಾತ್ರ ಆರ್ಡರ್ ಮಾಡಿ, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಎಲ್ಲ ಈಗಂತೂ ಮೋಸದ ದಿನವೇ ಆಗಿಬಿಟ್ಟಿದೆ. ಕೆಲವರು ಯೂಟ್ಯೂಬಲ್ಲಿ ನಾವು ಆ ಲಿಂಕ್ ಕೊಡ್ತೀವಿ, ಈ ಲಿಂಕ್ ಕೊಡ್ತೀವಿ, ಅವ್ರು ಕೊಟ್ಟಿರೋ ಲಿಂಕ್ ಅವ್ರಿಗೆ ಸರಿ ಬಂದಿರುತ್ತೆ. ಆದರೆ ನಾವು ಯಾವಾಗೂ ನಮ್ಮ ಗ್ರಾಚಾರ ಕೆಟ್ಟಿರುವಾಗ ಮಾಡಿದ್ರೆ ಅದು ಯಾವಾಗೂ ಇದೇ ರೀತಿ ಬಂದಿರುತ್ತೆ. ಇನ್ನೊಂದು ಸಲ 2000 ರೂಪಾಯಿ ಸೀರೆ, ಅದು 500 ರೂಪಾಯಿ ಅಲ್ಲ, 200 ರುಪೀಸ್ಗೂ ಬೇಡ, ಅಷ್ಟು ಕಾಸ್ಟ್ಲಿ ಸಾರಿ ನನಗೊಂದು ಸಲ 2000 ರುಪೀಸ್ ಕೊಟ್ಟಿದ್ದೀನಿ. ಇಲ್ಲ, ಇದು ನಾನು 4-5 ಸಲ ಆಯಿತು. ನನ್ನ ಮಗಳು ನನಗೆ ಬೈತಾ ಇದ್ಲು ಇವತ್ತು, ಮಮ್ಮಿ ಯಾಕೆ ನಿನಗೆ ತಲೆ ಇಲ್ಲ, ಯಾಕೆ ಇದು ಮಾಡಿ. ನಾನು ಇಲ್ಲಿ ಶಾಪಲ್ಲಿ ಯಾರೂ ಇಲ್ಲ ಅಂತಾಗ ಮೊಬೈಲ್ ತೊಗೊತೀನಿ, ಫೇಸ್ಬುಕ್ಕಲ್ಲಿ ಏನೋ ನೋಡಿದ ತಕ್ಷಣ ಹಾಂ ಇದು ಚೆನ್ನಾಗಿದೆ ಎಲ್ಲ ಮಾಡುವ ಅಂತ. ಆದರೆ ಇವತ್ತು ಮಾತ್ರ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ದೇವ್ರಿಗೆ ತೊಗೊಂಡಿರೋಂಥ ವಸ್ತುನ ಈ ರೀತಿ ಮೋಸ ಮಾಡಿದ್ರಲ್ಲ ಇವರು ಅಂತ. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳಿರೋದು, ನನಗೆ ಬೆಳಿಗ್ಗೆಯಿಂದ ನಾನು ಯಾವಾಗ ನನ್ನ ವ್ಲಾಗ್ ಮಾಡ್ತೀನಿ ಇದೆಲ್ಲ ವಿಷಯ ಹೇಳಬೇಕು ಜನರಿಗೂ. ನಮಗೆ ಗೊತ್ತಿರುತ್ತೆ ನಮಗೆ ಮೋಸ ಅಂತ, ಆದ್ರೂ ನಾವು ಅದೇನೋ ಅಂತಾರಲ್ಲ, ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಹೋಗಿ ಬಿಡೋದು ಅಂತ. ಇದೇ ರೀತಿ ನಾವೆಲ್ಲ ಗೊತ್ತಿರುತ್ತೆ ನಮಗೆ ಮೋಸ ಅದು ಇದು ಅಂತ, ಆದ್ರೂ ನಾವು ಈ ರೀತಿ ಒಂದೊಂದು ಸಲ ಮೋಸ ಹೋಗಿಬಿಡ್ತೀವಿ. ಹಾಗೆ ನಾನು ಫ್ಲಿಪ್ಕಾರ್ಟ್ ಅವರಿಗೆ ಫೋನ್ ಮಾಡಿ ಕೇಳಿದ್ರೆ, ಇವ್ರು ಓಕೆ ಇದೆಲ್ಲ ಆಯಿತು. ಈಗ ಫ್ಲಿಪ್ಕಾರ್ಟ್ನವರು ನಮಗೆ ಆರ್ಡರ್ ತಂದುಕೊಡ್ತಾರಲ್ಲ, ಅವರು ಈ ರೀತಿ ಮೋಸ ಇದೆ ಅಂತ ಅವರಿಗೂ ಗೊತ್ತಿರುತ್ತೆ. ನಾನು ಫೋನ್ ಮಾಡಿದ್ರೆ, ನನಗೆ ಗೊತ್ತಿದೆ ಮೇಡಮ್, ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ಮಾಡಿದ್ರೆ ಅದು ಬೇಕೇ ಇರುತ್ತೆ ಅಂದರೆ, ಮತ್ತು ಯಾಕೆ ನೀವು ಫ್ಲಿಪ್ಕಾರ್ಟ್ನವರು ತಂದು ಕೊಡೋದು ಅಂತ ನನ್ನ ಕ್ವಶನ್. ನೀವು ಯಾಕೆ ಫ್ಲಿಪ್ಕಾರ್ಟ್ ಕಂಪನಿ ಅವರೊಟ್ಟಿಗೆ ಕಂಬೈನ್ ಆಗಿರೋದು? ಇವರು ಮೋಸ ಅಂತ ಗೊತ್ತಿದೆಲ್ಲ, ಫೇಸ್ಬುಕ್ಕಲ್ಲಿ ಎಲ್ಲ ಬರೋದು ಈ ರೀತಿ ಆರ್ಡರ್ ಮಾಡೋದೆಲ್ಲ ಮೋಸ ಅಂತ ಗೊತ್ತಿದ್ದು ಸಹಿತ ಯಾಕೆ ನೀವು ಕಂಬೈನ್ ಆಗಿರೋದು ಅಂತ ನನ್ನ ಕ್ವಶನ್. ಇರಲಿ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಇವತ್ತು ಒಟ್ಟಾರೆ ನಾನು 1000 ರುಪೀಸ್ ಕಳ್ಕೊಂಡು ತುಂಬಾ ಬೇಜಾರಾಯಿತು. ನಾನು 1 ರೂಪಾಯಿನ ಹೊಂದಿಸ್ಲಿಕ್ಕೂ ಎಷ್ಟು ಕಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ನಾನೇ ನೋಡ್ಕೊಳ್ಳೋದು. ಇದರಿಂದ ನಮ್ಗೆ ಯಾರೂ ಹೆಲ್ಪ್ ಇರೋದಿಲ್ಲ. ಯಾರಿಗಾದರೂ ಹೆಲ್ಪ್ ಕೇಳಿದ್ರೆ ಒಂದು ಕರೆ ಹೇಳಬೇಕಂತ, ನನ್ನ ಮಾತೆ ಬಂದುಬಿಡುತ್ತೆ. ನನಗೆ ಅದು ರೂಢಿಯಾಗಿದೆ. ನಿಜ ಹೇಳಬೇಕಂತ ಹೇಳಿದ್ರೆ ಯಾರ ಹತ್ರನೂ ಫ್ರೆಂಡ್ಸ್ ನಾನು 1 ರೂಪಾಯಿನೂ ಕೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಕೇಳೋಕ್ಕಿಂತ ಮೊದಲೇ 2-3 ಸಲ ನನಗೆ ಅದರ ಅನುಭವ ಆಗಿದೆ. ನಾನು ಈ ಶಾಪ್ ಇಡೋಕ್ಕಿಂತ ಮೊದಲೇ 2 ಫ್ರೆಂಡ್ಸಿಗೆ ಫೋನ್ ಮಾಡಿದ್ದೆ. ಅದೇ ಲಾಸ್ಟು. ಫೋನ್ ಮಾಡಿದ ತಕ್ಷಣ ನನ್ನ ಪ್ರಾಬ್ಲಮ್ ಇದೆ ಹೀಗೀಗೆ ಅಂತ ಹೇಳೋದ್ರ ಒಳಗೆ ಅವರು, ಹಾಂ ಸಂಗೀತ, ನೀನು ದುಡ್ಡಿನ ವಿಷಯ ಆದರೆ ಆಗೋದಿಲ್ಲ, ಯಾಕಂದರೆ ನಾವು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀವಿ. ಓಕೆ, ನಾನು ದುಡ್ಡಿನ ವಿಷಯ ಹೇಳಲೇ ಇಲ್ಲ. ನಾನು ಸುಮ್ಮನೆ ಫೋನ್ ಮಾಡಿರೋದು, ಈ ರೀತಿ ಪ್ರಾಬ್ಲಮ್ ಇದೆ, ಶಾಪ್ ಎಲ್ಲಾದರೂ ಇದ್ದರೆ ಹೇಳ್ರಿ ಅಂತ ಹೇಳಲಿಕ್ಕಾಗಿತ್ತು. ಅವ್ರು ಹಾಗೆ ಹೇಳಿಬಿಟ್ರು. ಇನ್ನೊಂದು ಫ್ರೆಂಡ್ಸು ಅವ್ರು ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ರು. ಇಷ್ಟೆಲ್ಲ ಇತ್ತು, ಆದರೂ ನಾನು 2 ವರ್ಷದಲ್ಲಿ ಏನೋ ದೇವ್ರ ದಯೆ, ನಾನು ನಂಬಿರುವಂಥ ದೇವರು ನನ್ನ ಕೈ ಬಿಟ್ಟಿಲ್ಲ. ಅದು ಈ ಥರ ಇಂಪ್ರೂವ್ ಆಗ್ತಾಯಿದ್ದೀನಿ. ಆದರೆ ಒಂದೊಂದು ಸಲ ಈ ರೀತಿ ಮೋಸ ಹೋದಾಗ ಅದೆಲ್ಲ ನೆನಪಾಗತ್ತೆ. ಅಯ್ಯೋ, ನಾವು ಅಷ್ಟು ಕಷ್ಟಪಟ್ಟು ದುಡ್ಡು ಈ ರೀತಿ ಆಗಿಬಿಡುತ್ತಲ್ಲ ಅಂತ. ಕರೆ ಫ್ರೆಂಡ್ಸ್, 999 ರುಪೀಸ್ಗೆ ಇದು 2 ಕಳಿಸ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವ ಇದೆಯಾ? ಮನುಷ್ಯತ್ವ ಇದೆಯಾ ಅಂತ. ಇಷ್ಟೇ ಫ್ರೆಂಡ್ಸ್, ಕೇಳ್ಕೊಳ್ಳೋದೇನು ಅಂದರೆ, ನಾವು ದುಡ್ದಂಥ ದುಡ್ಡಿಗೆ ಒಂದು ಬೆಲೆ ಬರಬೇಕು ಅಂದರೆ ನಾವು ತುಂಬ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಇಷ್ಟೇ. ಯಾಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ದುಡಿತೀವಿ. ಈ ಥರ ಮಾಡಿಬಿಟ್ರೆ ತುಂಬಾ ಇದಾಗುತ್ತೆ. ಆಲ್ರೆಡಿ ನಾನು ತುಂಬ ಮೋಸ ಹೋಗಿದ್ದೀನಿ ಫ್ರೆಂಡ್ಸ್ ಲೈಫಲ್ಲಿ ಎಷ್ಟು ಸಲ. ಆದ್ರೂ ಸಹಿತ ಇವತ್ತಿಗೂ ಮೋಸ ಹೋಗ್ತಿದ್ದೀನಿ ಅಂದರೆ ನನಗೆ ನನ್ನ ಮೇಲೆ ಸಿಟ್ಟು ಬರೋ ಹಾಗಿದೆ. ಯಾಕೆಂದರೆ 1-2 ಪಾಲಿಸಿ ಅಂತಾರಲ್ಲ, ದುಡ್ಡು ಕಟ್ಟೋದು ಮಂತ್ಲಿ ಅದು ಗೋವಾಗೆ ಬರೋ ಮೊದಲು ಊರಲ್ಲಿ ಒಂದು ಸಲ ಮೋಸ ಹೋದೆ. ಅಲ್ಲಿಂದ ಬಂದು ಅಲ್ಲಿ ಮೋಸ ಹೋಗಿದ್ದೀನಿ ಅಂತ ತಲೆಯಲ್ಲಿ ಇರಬೇಕಾಗಿತ್ತು. ಅಲ್ಲಿಂದ ಬಂದು ಗೋವಾಗೆ ಬಂದ ಮೇಲೆ ಇಲ್ಲೊಬ್ರ ಹತ್ರ ಮಾಡಿದೆ. ಅವ್ರು ನನ್ನ ಕ್ಲೋಸ್ ಫ್ರೆಂಡು, ಅವ್ರದ್ದು ಸಹಿತ ಹಾಗೆ ಆಯಿತು.
ಎಷ್ಟೋ ಸಲ ಆಯಿತು ಫ್ರೆಂಡ್ಸ್ ಇದೆಲ್ಲ ಹೇಳಿ, ಇನ್ನೂ ನಾವು ಒಂದು ಸ್ವಲ್ಪ ತಲೆ ಹಾಳು ಮಾಡ್ಕೊಳ್ಳೋ ಹಾಗಿದೆ ನಾನು. ಎಷ್ಟು ಕಷ್ಟಪಟ್ಟು ಸೇವ್ ಮಾಡ್ತೀನಿ, ಈ ಥರ ಆದಾಗ ತುಂಬಾ ಬೇಜಾರಾಗಿರುತ್ತೆ. ನಾನು ಫ್ಲಿಪ್ಕಾರ್ಟಲ್ಲಿ ಇವಾಗ ಅಮೆಜಾನು ಬಿಟ್ಟಿದ್ದೀನಿ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ತೀನಿ ಬಟ್ಟೆ ಈ ಥರದ್ದೇನಾದರೂ. ಆದರೆ ಇನ್ನು ನಾನು ಸಾಯೋ ತನಕ, ನಿಜ ಹೇಳಬೇಕಂದ್ರೆ ಸಾಯೋ ತನಕ ಫೇಸ್ಬುಕ್ಕಲ್ಲಿ ಮಾತ್ರ ಯಾವತ್ತೂ ಆರ್ಡರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ರೀತಿ ಮೋಸ ತುಂಬಾ ನೋಡಿಬಿಟ್ಟೆ. ಒಂದು ಸಲ ಓಕೆ, 2 ಸಲ ಓಕೆ, ಇದು ಎವ್ರಿ ಟೈಮ್ ಅದೇ ರೀತಿ ಆಗುತ್ತೆ. ನಾವು ಸೀರೆ ಆರ್ಡ್ರ್ ಮಾಡಿದ್ರೆ ಅವ್ರು ತೋರಿಸಿರೋದು ಇನ್ನೊಂದು ಥರ ಇರುತ್ತೆ, ಅವ್ರು ಕಳಿಸಿರೋದು ಇನ್ನೊಂದು ಥರ ಆಗಿರುತ್ತೆ. ಸೀರೆ ಆರ್ಡರ್ ಮಾಡಿದ್ರೆ ಚೂಡಿದಾರ್ ಬರುತ್ತೆ, ಈ ಥರ 100 ರುಪೀಸ್ಗೆ ಲ್ಯಾಂಪ್ ಅಂತ ಹೇಳಿದ್ರೆ ದೀಪ ಆರ್ಡ್ರ್ ಮಾಡಿದ್ರೆ ಇದು ಕಳಿಸ್ತಾರೆ. ಅದಕ್ಕೆ ಅದ್ರ ಮೇಲೆ ವಿಶ್ವಾಸನೇ ಹೋಗಿಬಿಡ್ತು. ಇಷ್ಟೇ ಫ್ರೆಂಡ್ಸ್, ನಮಸ್ತೆ.